ತಂದಾನೇ ನನಿತಾನ. ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗೆ ಎಷ್ಟೋ ಬಾರಿ ಉತ್ತಮ ಬೆಲೆ ಸಿಗದೆ ನಷ್ಟವನ್ನು ಅನುಭವಿಸುವ ಸಂಭವವಿರುತ್ತದೆ. ರೈತರಿಗೆ ಅನುಕೂಲವಾಗಲೆಂದು ಕರ್ನಾಟಕ ಕೃಷಿ ಮಾರಾಟ ಮಂಡಳಿ, ಧಾರವಾಡ, ರಾಯಚೂರು ಮತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯಗಳು ಸಂಯುಕ್ತವಾಗಿ ಬೆಲೆ ವಿಶ್ಲೇಷಣೆ ಕೈಗೊಂಡು ಬೆಲೆ ಮುನ್ಸೂಚನೆಯನ್ನು ನೀಡಿವೆ. ಎಣ್ಣೆಕಾಳುಗಳ ಕೃಷಿ ರಾಜ್ಯದ ಹಲವು ಭಾಗದಲ್ಲಿ ಪ್ರಧಾನವಾಗಿ ಕೈಗೊಳ್ಳಲಾಗುತ್ತದೆ. ಶೇಂಗಾ ಒಂದು ಎಣ್ಣೆಕಾಳು ಬೆಳೆಯಾಗಿದ್ದು, ರಾಯಚೂರು, ಬಾಗಲಕೋಟೆ, ಚಳ್ಳಕೆರೆ, ಗದಗ್, ಲಕ್ಷ್ಮೇಶ್ವರ್ ಮುಂತಾದವು ಪ್ರಧಾನ ಮಾರುಕಟ್ಟೆಗಳಾಗಿವೆ. ಪ್ರಸ್ತುತ ಈಗ ಏಪ್ರಿಲ್ 2ನೇ ವಾರದಲ್ಲಿ ಈಗ 5,000ರಿಂದ 5,600 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇರುವ ಶೇಂಗಾ ಬೆಲೆ ರಾಯಚೂರಿನಲ್ಲಿ ಸ್ವಲ್ಪ ಏರಿಕೆಯನ್ನು ಕಂಡು ಏಪ್ರಿಲ್ 3ನೇ ವಾರದಲ್ಲಿ 5,100ರಿಂದ 5,700ವರೆಗೆ ಮುಟ್ಟಿ, ಆಮೇಲೆ ಮೇ ಕೊನೆಯ ವೇಳೆಗೆ ಅದು 5,200ರಿಂದ 5,800ವರೆಗೆ ಸ್ವಲ್ಪ ಒಂದು ಹೆಚ್ಚುವರಿಯನ್ನು ಕಾಣುವ ನಿರೀಕ್ಷೆ ಕಂಡುಬರ್ತಾ ಇದೆ. ಅದೇ ರೀತಿ ಬಾಗಲಕೋಟೆ ಮಾರ್ಕೆಟಲ್ಲಿ ಪ್ರಸ್ತುತ ಏಪ್ರಿಲ್ 2ನೇ ವಾರದಲ್ಲಿ ಈಗ 4,800ರಿಂದ 5,400 ರೂಪಾಯಿ ಇರುವ ಬೆಲೆ 3ನೇ ವಾರದ ವೇಳೆಗೆ ಸ್ವಲ್ಪ ಹೆಚ್ಚಾಗಿ, ಆಮೇಲೆ ಮೇ ಕೊನೆಯ ವೇಳೆಗೆ ಅದು 5,100ರಿಂದ 5,800ವರೆಗೆ ಹೆಚ್ಚುವ ಒಂದು ಸಾಧ್ಯತೆಯನ್ನು ಕಂಡುಬರ್ತಾ ಇದ್ದಾವೆ. ಅದೇ ರೀತಿ ದಕ್ಷಿಣ ಕರ್ನಾಟಕದಲ್ಲಿ ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ವಿಶ್ಲೇಷಣೆ ಮಾಡಲಾಗಿ ಏಪ್ರಿಲ್ 2ನೇ ವಾರದಲ್ಲಿ ಈಗ ಪ್ರಸ್ತುತ ಇರುವ 4,900ರಿಂದ 5,300 ಇರುವ ಬೆಲೆ ಕೊಂಚ ಹಂತವಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಏರಿಕೆಯನ್ನು ಕಂಡು ಮೇ 3ನೇ ವಾರಕ್ಕೆ 5,100ರಿಂದ 5,600 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಮುಟ್ಟುವ ಒಂದು ನಿರೀಕ್ಷೆ ಕಂಡು ಬರ್ತಾ ಇದೆ. ಇನ್ನು ಗದಗ ಮಾರುಕಟ್ಟೆಯಲ್ಲಿ ವಿಶ್ಲೇಷಣೆ ಮಾಡಲಾಗಿ ಗದಗ ಮಾರುಕಟ್ಟೆಯಲ್ಲಿ ಗೆಜ್ಜೆ ಶೇಂಗಾ ಹಾಗೂ ಹಬ್ಬು ಶೇಂಗಾ ಎರಡೂ ವಿಧದ ಶೇಂಗಾ ಮಾರುಕಟ್ಟೆಗೆ ಬರುತ್ತವೆ. ಗದಗನಲ್ಲಿ ಗೆಜ್ಜೆ ಶೇಂಗಾಕ್ಕೆ ಪ್ರಸ್ತುತ 4,400ರಿಂದ 5,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇರುವ ಬೆಲೆ ಕೊಂಚ 3ನೇ ವಾರದ ವೇಳೆಗೆ ಸ್ವಲ್ಪ 4,500ರಿಂದ 5,200ವರೆಗೆ ಸ್ವಲ್ಪ ಏರಿಕೆ ಕಂಡು ಮತ್ತೆ ಇದು ಸ್ಥಿರತೆಯನ್ನು ಮೇ ಕೊನೆಯವರೆಗೆ ವೇಳೆಗೆ ಒಂದು ಕಂಡುಕೊಳ್ಳುವ ಒಂದು ನಿರೀಕ್ಷೆ ಕಂಡುಬರ್ತಾ ಇದೆ. ಅದೇ ರೀತಿ ಗದಗನಲ್ಲಿ ಹಬ್ಬು ಶೇಂಗಾ ಬೆಲೆಯನ್ನು ವಿಶ್ಲೇಷಿಸಲಾಗಿ ಈಗ ಪ್ರಸ್ತುತ 3,700ರಿಂದ 4,200 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇರುವ ಬೆಲೆ ಸ್ವಲ್ಪ ಇಳಿಮುಖವನ್ನು ಕಂಡು ಮೇ ಮೊದಲನೇ ವಾರದಲ್ಲಿ 3,500ರಿಂದ 4,100 ರೂಪಾಯಿ ತಲುಪಿ ಮತ್ತು ಮೇ 3ನೇ ವಾರದ ಹೊತ್ತಿಗೆ 3,600ರಿಂದ 4,200 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಮುಟ್ಟುವ ಒಂದು ಅಂದಾಜು ಕಂಡುಬರ್ತಾ ಇದೆ. ಅದೇ ರೀತಿ ಲಕ್ಷ್ಮೇಶ್ವರದಲ್ಲಿ ಕೂಡ ಗೆಜ್ಜೆ ಶೇಂಗಾ ಹಾಗೂ ಹಬ್ಬು ಶೇಂಗಾ ಎರಡೂ ವಿಧದ ಶೇಂಗಾ ಮಾರುಕಟ್ಟೆಗೆ ಬರ್ತಾ ಇದ್ದಾವೆ. ಏಪ್ರಿಲ್ 2ನೇ ವಾರದಲ್ಲಿ ಗೆಜ್ಜೆ ಶೇಂಗಾಕ್ಕೆ ಲಕ್ಷ್ಮೇಶ್ವರದಲ್ಲಿ 4,500ರಿಂದ 5,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇರುವ ಬೆಲೆ ಹಂತವಾಗಿ ಏರಿಕೆಯನ್ನು ಕಂಡು ಮೇ ಮೊದಲನೇ ವಾರದಲ್ಲಿ 4,700ರಿಂದ 5,200 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಆಗಿ ಮತ್ತು ಸ್ವಲ್ಪ ಮೇ ಕೊನೆಯ ವೇಳೆಗೆ ಸ್ವಲ್ಪ ಇಳಿಮುಖ ಕಂಡು ಬರ್ತಾ ಇದೆ. 4,600ರಿಂದ 5,100 ರೂಪಾಯಿವರೆಗೆ ಆಗುವ ಅಂದಾಜು ಕಂಡು ಬರ್ತಾ ಇದೆ. ಅದೇ ರೀತಿ ಹಬ್ಬು ಶೇಂಗಾಕ್ಕೆ ಲಕ್ಷ್ಮೇಶ್ವರದಲ್ಲಿ ಈಗ ಪ್ರಸ್ತುತ 4,000ರಿಂದ 4,200 ರೂಪಾಯಿ ಇರುವ ಬೆಲೆ 3ನೇ ವಾರದ ವೇಳೆಗೆ 4,100ರಿಂದ 4,300 ಸ್ವಲ್ಪ ಹೆಚ್ಚುವರಿ ಕಂಡು ನಿರಂತರವಾಗಿ ಹೆಚ್ಚಾಗುತ್ತಾ ಮೇ ಕೊನೆಯ ವೇಳೆಗೆ 4,400ರಿಂದ 4,900 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ತಲುಪುವ ನಿರೀಕ್ಷೆ ಕಂಡುಬರ್ತಾ ಇದೆ. ಸೂರ್ಯಕಾಂತಿ ಮತ್ತೊಂದು ಪ್ರಮುಖ ಎಣ್ಣೆಕಾಳು ಬೆಳೆಯಾಗಿದ್ದು, ಬಾಗಲಕೋಟೆ, ಗದಗ್, ಕಲಬುರಗಿ, ರಾಯಚೂರು, ರಾಣೆಬೆನ್ನೂರು ಮಾರುಕಟ್ಟೆಗಳು ಬೆಲೆ ವಿಶ್ಲೇಷಣೆಗಾಗಿ ಪರಿಗಣಿಸಲಾಗಿದೆ. ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಈಗ ಪ್ರಸ್ತುತ 3,500ರಿಂದ 3,600 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇರುವ ಬೆಲೆ ಕೊಂಚವಾಗಿ ಸ್ವಲ್ಪ ಏರಿಕೆ ಕಂಡು ಮೇ 3ನೇ ವಾರದ ಹೊತ್ತಿಗೆ 3,700ರಿಂದ 3,800 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಮುಟ್ಟುವ ಒಂದು ನಿರೀಕ್ಷೆ ಕಂಡು ಬರ್ತಾ ಇದೆ. ಸೂರ್ಯಕಾಂತಿಗೆ ಗದಗ ಕೂಡ ಒಂದು ಪ್ರಮುಖವಾದ ಮಾರುಕಟ್ಟೆ. ಈಗ ಪ್ರಸ್ತುತ ಗದಗ್ನಲ್ಲಿ 2ನೇ ವಾರದಲ್ಲಿ 3,400ರಿಂದ 3,500 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇರುವ ಬೆಲೆ ಮೇ 3ನೇ ವಾರದ ಹೊತ್ತಿಗೆ ಸ್ವಲ್ಪ ಏರಿಕೆ ಅಂದ್ಕೊಂಡು 3,600 ರೂಪಾಯಿಂದ 3,700 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇರುವ ನಿರೀಕ್ಷೆ ಕಂಡು ಬರ್ತಾ ಇದೆ. ಅದೇ ರೀತಿ ಕಲಬುರಗಿ ಮಾರುಕಟ್ಟೆ ಬೇಳೆಕಾಳುಗಳ ಅಲ್ಲದೆ ಸೂರ್ಯಕಾಂತಿಗೂ ಕೂಡ ಒಂದು ಪ್ರಸ್ತುತವಾದ ಒಂದು ಮಾರುಕಟ್ಟೆ. ಏಪ್ರಿಲ್ 2ನೇ ವಾರದಲ್ಲಿ ಪ್ರಸ್ತುತ ಈಗ 3,400 ರೂಪಾಯಿಂದ 3,500 ರೂಪಾಯಿ ಇರುವ ಒಂದು ಬೆಲೆ 3ನೇ ವಾರದ ಹೊತ್ತಿಗೆ ಏಪ್ರಿಲ್ 3ನೇ ವಾರದ ಹೊತ್ತಿಗೆ ಸ್ವಲ್ಪ ಏರಿಕೆ ಅಂದುಕೊಂಡು ಮೇ 3ನೇ ವಾರದ ಹೊತ್ತಿಗೆ 3,600ರಿಂದ 3,700 ರೂಪಾಯಿ ಆಗುವ ಒಂದು ನಿರೀಕ್ಷೆ ಕಂಡು ಬರ್ತಾ ಇದೆ. ರಾಯಚೂರು ಮಾರುಕಟ್ಟೆ ಕೂಡ ಒಂದು ಸೂರ್ಯಕಾಂತಿಗೆ ಒಂದು ಪ್ರಮುಖವಾದ ಮಾರುಕಟ್ಟೆ.
ಈಗ ಪ್ರಸ್ತುತ ಏಪ್ರಿಲ್ 2ನೇ ವಾರದಲ್ಲಿ 3,500ರಿಂದ 3,600 ರೂಪಾಯಿ ಇರುವ ಬೆಲೆ ಏಪ್ರಿಲ್ ಕೊನೆ ವೇಳೆಗೆ 3,600ರಿಂದ 3,700 ರೂಪಾಯಿವರೆಗೆ ಏರಿಕೆ ಕಂಡು ಮತ್ತೆ ಮೇ ತಿಂಗಳಲ್ಲಿ ಸ್ವಲ್ಪ ಇಳಿಕೆ ಕಂಡು ಬರ್ತಾ ಇದೆ. ಆದರೆ ಮೇ ಕೊನೆಯ ವೇಳೆಗೆ 3,500ರಿಂದ 3,650 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಆಗುವ ನಿರೀಕ್ಷೆ ಕಂಡು ಬರ್ತಾ ಇದೆ. ಇನ್ನು ರಾಣೆಬೆನ್ನೂರು ಮಾರುಕಟ್ಟೆಯಲ್ಲಿ ಸೂರ್ಯಕಾಂತಿಗೆ ಒಂದು ಬೆಲೆಯನ್ನು ವಿಶ್ಲೇಷಿಸಲಾಗಿ ಈಗ ಪ್ರಸ್ತುತ ಇರುವ 3,450ರಿಂದ 3,550 ರೂಪಾಯಿ ಇರುವ ಬೆಲೆ ಹಂತ ಹಂತವಾಗಿ ಅದು ಒಂದು ಏರಿಕೆಯನ್ನು ಕಂಡು ಬಂದು ಏಪ್ರಿಲ್ 3ನೇ ವಾರದ ಹೊತ್ತಿಗೆ 3,500 ರೂಪಾಯಿದಿಂದ 3,650 ರೂಪಾಯಿ ಆಗಿ ಮೇ ಕೊನೆಯ ವೇಳೆಗೆ 3,600ರಿಂದ 3,700 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಒಂದು ಆಗುವ ನಿರೀಕ್ಷೆ ಕಂಡು ಬರ್ತಾ ಇದೆ. ಸೋಯಾ ಅವರೆ ಕೂಡ ಎಣ್ಣೆಕಾಳು ಬೆಳೆಯಾಗಿದೆ. ಸೋಯಾ ಅವರೆ ಬೆಲೆ ಮುನ್ಸೂಚನೆ ಪ್ರಕ್ರಿಯೆಗಾಗಿ ಧಾರವಾಡ, ಹಾವೇರಿ, ಬೈಲಹೊಂಗಲ್, ಸಂಕೇಶ್ವರ್, ಬಸವಕಲ್ಯಾಣ ಮಾರುಕಟ್ಟೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈಗ ಪ್ರಸ್ತುತ ಧಾರವಾಡ ಮಾರುಕಟ್ಟೆಯಲ್ಲಿ ಇರುವ ಪ್ರತಿ ಕ್ವಿಂಟಾಲ್ ಬೆಲೆ 3,500ರಿಂದ 3,600 ರೂಪಾಯಿ ಇರುವ ಬೆಲೆ ಮೇ 3ನೇ ವಾರದ ಹೊತ್ತಿಗೆ 3,700ರಿಂದ 3,800 ರೂಪಾಯಿಗೆ ಏರಿಕೆ ಕಂಡು ಬರ್ತಾ ಇದೆ. ಅದೇ ರೀತಿ ಈಗ ಹಾವೇರಿ ಮಾರ್ಕೆಟ್ನಲ್ಲಿ ಸೋಯಾ ಅವರ ಬಗ್ಗೆ ಬೆಲೆಯ ಬಗ್ಗೆ ಒಂದು ಮುನ್ನೋಟವನ್ನು ನೋಡಲಾಗಿ ಈಗ ಪ್ರಸ್ತುತ ಇರುವ 3,550ರಿಂದ 3,650 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇರುವ ಬೆಲೆ 3ನೇ ವಾರದ ಹೊತ್ತಿಗೆ ಸ್ವಲ್ಪ ಏರಿಕೆಯನ್ನು ಕಂಡು 3,650ರಿಂದ 3,750 ತಲುಪಿ ಮೇ ಕೊನೆಯ ವೇಳೆಗೆ 3,750ರಿಂದ 3,850 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಏರುವ ನಿರೀಕ್ಷೆ ಕಂಡುಬರ್ತಾ ಇದೆ. ಅದೇ ರೀತಿ ಬೈಲಹೊಂಗಲ ಮಾರುಕಟ್ಟೆಯಲ್ಲಿ ಈಗ ಪ್ರಸ್ತುತ ಇರುವ 3,550 ರೂಪಾಯಿದಿಂದ 3,750 ರೂಪಾಯಿ ಇರುವ ಬೆಲೆ ಮೇ ಮೊದಲನೇ ವಾರದ ವೇಳೆಗೆ 3,600ರಿಂದ 3,700 ರೂಪಾಯಿ ಆಗಿ ಕೊನೆಗೆ ಮೇ ಕೊನೆಯ ವೇಳೆಗೆ 3,700 ರೂಪಾಯಿಯಿಂದ 3,800 ರೂಪಾಯಿಗೆ ಏರಿಕೆಯನ್ನು ಕಂಡು ಬರ್ತಾ ಇದೆ. ಅದೇ ರೀತಿ ಸಂಕೇಶ್ವರ್ ಕೂಡ ಸೋಯಾ ಅವರಿಗೆ ಒಂದು ಉತ್ತಮವಾದ ಒಂದು ಪ್ರಮುಖವಾದ ಮಾರುಕಟ್ಟೆ ಅಂತ ನಾವು ತಿಳ್ಕೊಬೋದು. ಈಗ ಪ್ರಸ್ತುತ ಇರುವ 3,550ರಿಂದ 3,650 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇರುವ ಬೆಲೆ ಏಪ್ರಿಲ್ 3ನೇ ವಾರದ ವೇಳೆಗೆ 3,650ರಿಂದ 3,750 ರೂಪಾಯಿ ಆಗಿ ಮತ್ತು ಮೇ ಮೊದಲನೇ ಅಥವಾ 2ನೇ ವಾರದಲ್ಲಿ ಸ್ವಲ್ಪ ಕುಗ್ಗಿ ಮತ್ತು ಮೇ 3ನೇ ವಾರ ಹಾಗೂ 4ನೇ ವಾರದ ವೇಳೆಗೆ 3,700ರಿಂದ 3,800 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಆಗುವ ಒಂದು ನಿರೀಕ್ಷೆ ಕಂಡುಬರ್ತಾ ಇದೆ. ಬಸವ ಕಲ್ಯಾಣ ಕೂಡ ಒಂದು ಸೋಯಾ ಅವರಿಗೆ ಒಂದು ಉತ್ತಮವಾದ ಮಾರುಕಟ್ಟೆ. ಇಲ್ಲಿ ಈಗ ಪ್ರಸ್ತುತ 3,600ರಿಂದ 3,700 ರೂಪಾಯಿ ಇರುವ ಬೆಲೆ ಕೊಂಚ ಏರಿಕೆ ಕಂಡು ಏಪ್ರಿಲ್ 3ನೇ ಹಾಗೂ ಕೊನೆಯ ವಾರದಲ್ಲಿ 3,700ರಿಂದ 3,800 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ತಲುಪಿ ಮತ್ತೆ ಸ್ವಲ್ಪ ಒಂದು ಇಳಿಕೆಯನ್ನು ಕಂಡು ಮೇ ಕೊನೆಯ ವೇಳೆಗೆ 3,750ರಿಂದ 3,850 ರೂಪಾಯಿ ಆಗುವ ನಿರೀಕ್ಷೆ ಕಂಡುಬರ್ತಾ ಇದೆ. ರೈತ ಬಾಂಧವರು ಬೆಲೆ ಮುನ್ಸೂಚನೆಯ ಸದುಪಯೋಗ ಪಡೆದುಕೊಂಡು ತಮ್ಮ ಬೆಳೆಯನ್ನು ಸೂಕ್ತ ಕಾಲಕ್ಕೆ ಉತ್ತಮ ಬೆಲೆಗೆ ಮಾರಾಟ ಮಾಡಿ ಹೆಚ್ಚಿನ ಆದಾಯ ಗಳಿಸಬಹುದು. ರೈತ ಬಾಂಧವರೇ, ಇಲ್ಲಿವರೆಗೆ ನಾವು ಎಣ್ಣೆಕಾಳುಗಳ ಬಗ್ಗೆ ಬೆಲೆ ಮುನ್ಸೂಚನಾ ಬೆಲೆಗಳನ್ನು ನಾವು ಒಂದು ವಿಶ್ಲೇಷಣೆ ಮಾಡಿ ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದರ ಸದುಪಯೋಗವನ್ನು ತಾವು ನಿಮ್ಮ ಹತ್ತಿರದ ಮಾರುಕಟ್ಟೆಗೆ ಹೋಗಿ ಅಲ್ಲಿನ ಬೆಲೆಯನ್ನು ನಾವು ಹೇಳ್ತಾ ಇರೋ ಮುನ್ನೋಟ ಬೆಲೆಯನ್ನು ಸ್ವಲ್ಪ ತಾಳೆ ನೋಡಿ ನೀವು ನಿಮ್ಮ ಮಾರಾಟದ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಈ ರೀತಿ ನಾವು ತಮಗೆ ಹೇಳ್ತಾ ಇದ್ದೀವಿ.
ಪಶುಪಾಲನೆ ಯಶಸ್ವಿಯಾಗಲು ಉತ್ತಮ ಹಸಿ ಹುಲ್ಲು, ಒಣಹುಲ್ಲು, ಶುದ್ಧ ನೀರು ಮತ್ತು ಸ್ವಚ್ಛವಾದ ಕೊಟ್ಟಿಗೆ ಅತ್ಯವಶ್ಯ. ಆದರೆ ಬೇಸಿಗೆ ಕಾಲದಲ್ಲಿ ಹಸಿರು ಹುಲ್ಲು ಲಭ್ಯತೆಯಲ್ಲಿ ವ್ಯತ್ಯಯ ಕಂಡುಬರುತ್ತದೆ. ಅದಕ್ಕಾಗಿ ಹಸಿ ಹುಲ್ಲು ಹೆಚ್ಚು ದೊರೆಯುವ ಸಮಯದಲ್ಲಿ ಅದನ್ನು ಸಂಗ್ರಹಿಸಿ ಸಂಸ್ಕರಣೆ ಮಾಡಿ ರಸಮೇವು ತಯಾರಿಸಿಕೊಂಡಲ್ಲಿ ಬೇಸಿಗೆಯಲ್ಲಿ ಬಳಸಬಹುದಾಗಿದೆ. ತಮ್ಮೆಲ್ಲರಿಗೆ ಗೊತ್ತಿರೋದಂಗೆ ರಸಮೇವು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಾವು 12 ತಿಂಗಳು ಹಸಿರು ಹುಲ್ಲು ಬೆಳೆಸೋಕ್ಕೆ ಆಗೋದಿಲ್ಲ. ಯಾಕಂದರೆ ಸುಮಾರು ಪ್ರದೇಶದಲ್ಲಿ ನೀರಾವರಿ 12 ತಿಂಗಳು ಸಿಗಲ್ಲ. ಅದಕ್ಕೋಸ್ಕರ ನಾವು ಯಾವ ಟೈಮಲ್ಲಿ ಹಸಿರು ಹುಲ್ಲು ಜಾಸ್ತಿ ಸಿಗುತ್ತೋ, ಅಂದರೆ ನಾರ್ಮಲಾಗಿ ನಮಗೆ ಜೂನ್ ತಿಂಗಳಿಂದ ಹಿಡಿದು ಅಕ್ಟೋಬರ್ ನವಂಬರ್ ತಿಂಗಳವರೆಗೆ ಹಸಿರು ಹುಲ್ಲು ಜಾಸ್ತಿ ಸಿಗುತ್ತೆ. ಅಂಥ ಟೈಮಲ್ಲಿ ನಾವು ಈ ಹಸಿರು ಹುಲ್ಲನ್ನು ರಸಮೇವಾಗಿ, ಅಂದರೆ ಸೈಲೇಜ್ ಅಂತೀವಿ ಇಂಗ್ಲೀಷಲ್ಲಿ, ಅದು ಮಾಡಿ ಇಟ್ಕೊಂಡ್ರೆ ನಾವು ಡಬ್ಬಿದಲ್ಲಿ ಇಲ್ಲಾಂದರೆ ಚೀಲದಲ್ಲಿ ಇಲ್ಲಾಂದರೆ ಗುಂಡಿದಲ್ಲಿ ಮಾಡಿ ಇಟ್ಕೊಂಡ್ರೆ ಅದು ಈ ಡಿಸೆಂಬರ್ ತಿಂಗಳಿಂದ ಮೇ ತಿಂಗಳವರೆಗೂ ಬಿಸಿಗಾಲದಲ್ಲಿ, ಅಂದರೆ ಯಾವ ಟೈಮಲ್ಲಿ ಸಿಗಲ್ಲೋ ಈ ಹಸಿರು ಹುಲ್ಲು ಸಿಗಲ್ಲೋ ಅಂಥ ಟೈಮಲ್ಲಿ ಈ ರಸಮೇವು ನಾವು ಉಪಯೋಗಿಸಿದ್ರೆ ಹಾಲಿನ ಉತ್ಪಾದನೆ ಕಡಿಮೆ ಆಗೋದಿಲ್ಲ, ಯಾವುದೇ ತೊಂದರೆ ಬರೋದಿಲ್ಲ. ಅದಕ್ಕೋಸ್ಕರ ನಾವು ರಸಮೇವು ಮಾಡೋದು ತುಂಬ ಉಪಯುಕ್ತ. ಏಕದಳ ಧಾನ್ಯದ ಬೆಳೆ ಅಥವಾ ಯಾವುದೇ ಜಾತಿಯ ಹುಲ್ಲನ್ನು ರಸಮೇವಾಗಿ ಪರಿವರ್ತಿಸಬಹುದು. ಧಾನ್ಯದ ಬೆಳೆಗಳಲ್ಲಿ ಕಾಳು ಕಟ್ಟಿ ಅವು ಬಲಿಯುವ ಸಮಯದಲ್ಲಿ ಕಟಾವು ಮಾಡುವುದು ಉತ್ತಮ. ಹುಲ್ಲನ್ನು ಕತ್ತರಿಸಿ ಉಪ್ಪು ಬೆರೆಸಿ ಗಾಳಿಯಾಡದಂತೆ ಪ್ಲಾಸ್ಟಿಕ್ ಚೀಲದಲ್ಲಿ, ಗೋಣಿ ಚೀಲದಲ್ಲಿ ಅಥವಾ ಗುಂಡಿಗಳಲ್ಲಿ ಶೇಖರಿಸಿಡಬಹುದು. ನಂತರ ಅವಶ್ಯಕತೆಗೆ ಅನುಸಾರ ಬಳಸಿಕೊಳ್ಳಬಹುದು. ರಸಮೇವು ಮಾಡಬೇಕಂದ್ರೆ ನಾವು ಈಗ ಸುಮಾರು ಈ ಗ್ರಾಸಸ್ ಏನಿದೆಯೋ, ಅಂದರೆ ಈಗ ಹೈಬ್ರಿಡ್ ನೇಪಿಯರ್ ಹುಲ್ಲಾಗಲಿ, ಇಲ್ಲಾಂದರೆ ಜೋಳ ಆಗಲಿ, ಇಲ್ಲಾಂದರೆ ಮುಷ್ಕಿನ ಜೋಳ ಆಗಲಿ, ಇಲ್ಲಾಂದರೆ ರೋಡ್ಸ್ ಹುಲ್ಲಾಗಲಿ, ಗಿನಿ ಹುಲ್ಲಾಗಲಿ, ಇದು ಯಾವುದಾದ್ರೂ ನಾವು ರಸಮೇವಾಗಿ ಉಪಯೋಗಿಸ್ಕೋಬೋದು. ಈಗ ರಸಮೇವು ಮಾಡಬೇಕಂದ್ರೆ ಈಗ ಮುಷ್ಕಿನ ಜೋಳ ತೊಗೊಂಡ್ರೆ ನೀವು ಏನು ಮಾಡಬೇಕಂದ್ರೆ, ಈಗ ನಾವು ಬೆಳೆ ತೆಗುವಾಗ ಈಗ ನಾರ್ಮಲಾಗಿ ನಾವು ಈಗ ತಿನ್ನಿಸ್ಬೇಕಂದ್ರೆ ನಾವು ಗ್ರೀನ್ ಫಾಡ್ರಾಗಿ ತಿನ್ನಿಸ್ಬೇಕಂದ್ರೆ ನಾರ್ಮಲಾಗಿ ಒಂದು 60-65 ದಿವಸ ಆದಮೇಲೆ ಕಟಾವು ಮಾಡ್ತೀವಿ. ಬಟ್ ಅದೇ ನೀವು ರಸಮೇವು ಮಾಡಬೇಕಂದ್ರೆ ಅದು ಕಾಬು ಬಂದಿರಬೇಕು. ಆ ಕಂಡೆ ಬಂದಿರ ಮೇಲೆ ಅದರಲ್ಲಿ ಯಾವುದು ಧಾನ್ಯ ಇರುತ್ತದೋ ಆ ಕಾಳು ನಾವು ಪ್ರೆಸ್ ಮಾಡಿದರೆ ಅದರಲ್ಲಿ ನೀರು ಬರಬಾರ್ದು. ಹಾಲಿನ ದಶೆ ಅಂತೀವಿ ನಾವು, ಅಂದರೆ ಮಿಲ್ಕ್ ಸ್ಟೇಜ್ ಅಂತೀವಿ ಇಂಗ್ಲೀಷಲ್ಲಿ. ಆ ಮಿಲ್ಕ್ ಸ್ಟೇಜ್ ಆದಮೇಲೆ ಡಫ್ ಸ್ಟೇಜ್ ಅಂತ ಬರ್ತದೆ, ಅಂದರೆ ಈ ಧಾನ್ಯ ಗಟ್ಟಿ ಆಗ್ತಾ ಇರ್ತದೆ. ಅಂಥ ಟೈಮಲ್ಲಿ ನೀವು ಕಟಾವು ಮಾಡಿಕೊಂಡು ಆಮೇಲೆ ಮೇಯ್ನ್ ಮಾಡಬೇಕೇನಂದರೆ ಈ ಯಾವುದಾದರೆ ಈ ಹುಲ್ಲಿದು ಹಸಿರು ಹುಲ್ಲಿದು ಅದು ನಾವು ಚಾಪಿಂಗ್ ಮಾಡಬೇಕು, ಅಂದರೆ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಬೇಕು. ಸುಮಾರು ಒಂದು ಅರ್ಧ ಅಂಗುಳಕ್ಕಿಂತ ಕಡಿಮೆ ಸೈಜ್ ಇದ್ದರೆ ಅದು ನಾವು ಚೀಲದಲ್ಲಿ ಇಲ್ಲಾಂದರೆ ಡಬ್ಬಿದಲ್ಲಿ ಆಮೇಲೆ ಇಲ್ಲಾಂದರೆ ಈಗ ಗುಂಡಿದಲ್ಲಿ ತುಂಬಿಸ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಮೇಯ್ನ್ ಏನಂದರೆ ರಸಮೇವು ಅನ್ನೋದು ಸೇಮ್ ನಾವು ಯಾವ ಥರ ಈ ಉಪ್ಪಿನಕಾಯಿ ಮಾಡ್ತೀವೋ ಅದೇ ಥರ ಇದು ಪ್ರಿನ್ಸಿಪಲ್, ಅಂದರೆ ಗಾಳಿ ಹೋಗಬಾರ್ದು. ಮೇಯ್ನ್ ಎರಡೇ ಇದು ಮೇಯ್ನಲ್ಲಿ ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದು. ಒಂದು ಕಟಾವು ಮಾಡಬೇಕು, ಆಮೇಲೆ ಚಾಫಿಂಗ್ ಮಾಡಿಬಿಟ್ಟು ಅದು ಗಾಳಿ ಹೋಗದಂಗೆ ಅದು ನಾವು ಇಟ್ಕೋಬೇಕು. ಈಗ ಉಪ್ಪಿನಕಾಯಿ ಥರ ನೀವು ಒಂದು ಸತಿ ಈ ಡಬ್ಬಿದಲ್ಲಿ ಇಟ್ಬಿಟ್ಟು ನೀವು ಅದು ಮುಚ್ಚಿಬಿಟ್ರೆ ನೀವು ಬೇಕಾದರೆ 2 ವರ್ಷ 3 ವರ್ಷ 5 ವರ್ಷವರೆಗೂ ಆರಾಮಾಗಿ ನೀವು ಅದು ಯಾವುದೇ ಥರನೂ ಅದು ಅದರಲ್ಲಿ ಶಿಲೀಂಧ್ರ ಬರೋದಿಲ್ಲ, ಅದು ಹಾಗೆ ಇರುತ್ತದೆ. ರಾಸುಗಳಿಗೆ ದಿನಕ್ಕೆ ಸುಮಾರು 5 ಕೆಜಿಯಷ್ಟು ರಸಮೇವು ನೀಡುವುದರಿಂದ ಅವುಗಳ ಆರೋಗ್ಯ ವೃದ್ಧಿಸಿ ಹಾಲಿನ ಉತ್ಪಾದನೆ ಹೆಚ್ಚುತ್ತದೆ. ಈಗ ನಾವು ಹಸಿರು ಹುಲ್ಲು ಪರ್ಯಾಯವಾಗಿ ರಸಮೇವು ಉಪಯೋಗ ಮಾಡ್ಕೋಬೋದು. ಈಗ ಸಪೋಸ್ ನೀವು ಎಮ್ಮೆ ಆಗಲಿ ಇಲ್ಲಾಂದರೆ ಹಸು ಆಗಲಿ ಈಗ 10-15 kg ಆರಾಮಾಗಿ ದಿವಸಕ್ಕೆ ಈ ರಸಮೇವು ತಿನ್ನಿಸ್ಬೋದು. ಅದರಿಂದ ಏನಾಗುತ್ತೆ ಅಂದರೆ ನಾವು ನಮ್ಮ ರಾಷ್ಟ್ರೀಯ ಪಶುಪೋಷಣಾ ಮತ್ತು ಶರೀರ ಕ್ರಿಯಾ ವಿಜ್ಞಾನ ಸಂಸ್ಥೆ ಆಡುಗೋಡಿ ಬೆಂಗಳೂರಲ್ಲಿದೆ. ನಾವು ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು ಒಂದು 10 ಗ್ರಾಮದಲ್ಲಿ ಈ ರಸಮೇವು ತಿನ್ನಿಸಿದ್ರೆ ಏನಾಗುತ್ತಾ ಅಂತ ಪರೀಕ್ಷೆ ಮಾಡಿದ್ವಿ. ಅಲ್ಲಿ ಯಾಕಂದರೆ ನಿಮಗೆ ಗೊತ್ತು ಚಿತ್ರದುರ್ಗದಲ್ಲಿ ಮಳೆ ತುಂಬ ಕಡಿಮೆ, ಆಮೇಲೆ ನವಂಬರ್-ಡಿಸೆಂಬರ್ ತಿಂಗಳಾದಮೇಲೆ ಹಸಿರು ಹುಲ್ಲು ಸಿಗೋದು ತುಂಬ ಕಷ್ಟ. ಅಂಥ ಪ್ರದೇಶದಲ್ಲಿ ನಾವು ಇದು ರಸಮೇವು ಪರೀಕ್ಷೆ ಮಾಡುವಾಗ ಇದು ತಿನ್ನಿಸೋದ್ರಿಂದ ಸುಮಾರು ಒಂದು 15 ದಿವಸ ಒಳಗಡೆ ಈಗ ಆ ಹಾಲು ಏನು ಕೊಡ್ತಾ ಇದ್ದೋ ಅದು ದಿವಸಕ್ಕೆ ಸುಮಾರು ಅರ್ಧ ಲೀಟ್ರಿಂದ 3/4 ಲೀಟ್ರ್ ಜಾಸ್ತಿ ಆಯಿತು. ಅಂದರೆ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ ನಾವು ಈಗ ಬಿಸಿಗಾಲದಲ್ಲಿ ತಿನ್ನಿಸೋದು ಹಸಿರು ಹುಲ್ಲು ಕಡಿಮೆ ಆಗೋದ್ರಿಂದ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಅಂಥ ಟೈಮಲ್ಲಿ ನೀವು ರಸಮೇವು ತಿನ್ನಿಸಿದ್ರೆ ದಿವಸಕ್ಕೆ ಒಂದು 8 kg ಆದರೆ ಅಷ್ಟು ನಿಮ್ಮ ಶಕ್ತಿ ಅನುಕೂಲ. ಈಗ ಸಪೋಸ್ ನಿಮ್ಮ ಹತ್ರ 2 ಹಸುಗಳಿದ್ರೆ ಅದು ಈ ನೀವು ಒಂದು 100 kg ಡಬ್ಬಿ ಅಂಥದ್ದು ಒಂದು 4-5 ಇಟ್ಕೊಂಡ್ರೆ ಅದು ದಿವಸಕ್ಕೆ ನೀವು ಅಟ್ಲೀಸ್ಟ್ ಒಂದು 5 kg ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಅದರಿಂದ ಬರೀ ಹಾಲು ಇಳುವರಿ ಹೆಚ್ಚು ಆಗೋದಿಲ್ಲ, ಅದರಿಂದ ಇನ್ನೂ ಏನಂದರೆ ಇದು ಅದಕ್ಕೆ ಆರೋಗ್ಯ ಅಂತೀವಿ ಎನಿಮಲ್ ಹೆಲ್ತ್ ಅದರದ್ದು ಚೆನ್ನಾಗಿ ವೃದ್ಧಿ ಆಗುತ್ತೆ. ಈ ಹಾಲು ಉತ್ಪಾದನೆ ಜಾಸ್ತಿ ಆಗೋದ್ರ ಜೊತೆಯಲ್ಲಿ ಅದು ಆರೋಗ್ಯನೂ ಜಾಸ್ತಿ ಆಗುತ್ತೆ. ಅದರಿಂದ ನಮಗೆ ಈಗ 1 ವರ್ಷಕ್ಕೆ ನಾವು ಒಂದು ಕಾಫು ಬರಬೇಕಂತ ಹೇಳ್ತೀವಿ,
ಅದು ಬರೋದಕ್ಕೂ ಈ ರಸಮೇವು ತಿನಿಸಿಂದ ತುಂಬ ಉಪಯೋಗ ಆಗುತ್ತೆ. ಪಶುಪಾಲಕರು ಬೇಸಿಗೆ ಕಾಲದಲ್ಲಿ ರಸಮೇವನ್ನು ತಯಾರಿಸಿಕೊಂಡು ಪಶುಗಳ ಆರೋಗ್ಯವನ್ನು ಕಾಯ್ದುಕೊಂಡು ಉತ್ತಮ ಹಾಲಿನ ಇಳುವರಿ ಪಡೆಯಬಹುದು. ಈಗ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಈಗ ನಾವು ರಸಮೇವು ಈಗ ಚೀಲಗಳಲ್ಲಿ ಪ್ಲಾಸ್ಟಿಕ್ ಚೀಲಗಳಾಗಲಿ ಇಲ್ಲಾಂದರೆ ಪ್ಲಾಸ್ಟಿಕ್ ಬಾರಲ್ಗಳಾಗಲಿ ಇಲ್ಲಾಂದರೆ ಗುಂಡಿಗಳಾಗಲಿ ಮಾಡಿ ಇಟ್ಕೊಂಡಿದ್ರೆ ಈಗ ನಮ್ಮ ಆಹಾರ ಕೊರತೆ ಏನಿರ್ತದೋ ಅದರದ್ದು ನಾವು ಓವರ್ಕಮ್ ಆಗ್ಬೋದು. ಆಮೇಲೆ ಏನಂದರೆ ಈ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ, ಅದರ ಜೊತೆಯಲ್ಲೇ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ.